ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಮಸ್ಕಾರ ಸ್ನೇಹಿತರೆ, ತೊಗರಿ ಕೀಟಗಳ ಬಗ್ಗೆ ಕಲ್ತ್ಕೋತಾ ಇದ್ವಿ. ಬಹುತೇಕ ಕೀಟಗಳನ್ನು ಕಲ್ತ್ವಿ. ಭಾಳ ಪ್ರಮುಖವಾದಂಥ ಕೀಟ ಹೆಲಿಕೋವರ್ಪ ಆರ್ಮಿಜರ ಅಥವಾ ತೊಗರಿ ಕಾಯಿ ಕೊರಕ. ಭಾಳಷ್ಟು ಬೆಳೆನಲ್ಲಿ ಯಾವ ಬೆಳೆಗೆ ಬರುತ್ತೋ ಆ ಬೆಳೆಗೆ ಸೇರಿಸಿ ಕಾಯಿ ಕೊರಕ ಅಂತ ಹೇಳಿಬಿಡ್ತೀವಿ. ಬಹುಭಕ್ಷಕವಾದಂಥ ಕೀಟ. ಸುಮಾರು 180ಕ್ಕೂ ಹೆಚ್ಚು ಬೆಳೆಗಳನ್ನು ನಾಶ ಮಾಡುವಂಥ, ತೊಂದರೆ ಕೊಡುವಂಥ ಒಂದು ಕೀಟ. ಹತ್ತಿ, ಟೊಮ್ಯಾಟೊ, ಮೆಣಸಿನಕಾಯಿ, ನಮ್ಮ ತೊಗರಿ, ದ್ವಿದಳ ಧಾನ್ಯಗಳು, ಕಡಲೆ, ಇವುಗಳಲ್ಲೆಲ್ಲ ಅಥವಾ ಈವನ್ ನಮ್ಮ ಜೋಳ, ಮೆಕ್ಕೆಜೋಳ, ಇವುಗಳಿಗೆಲ್ಲ ಭಾಳ ಪ್ರಮುಖವಾದಂಥ ಒಂದು ಕೀಟ ಈ ಒಂದು ಹೆಲಿಕೋವರ್ಪ ಆರ್ಮಿಜರ. ಇದು ನೋಡಲಿಕ್ಕೆ ಈಗಾಗಲೇ ಭಾಳಷ್ಟು ಸಲ ಕಲ್ತಿದ್ದೀವಿ. ಆದರೂ ಇನ್ನೊಂದು ಸಲ ಇದು ಮಾಡ್ಕೋಬೇಕಂದ್ರೆ ಇದೊಂದು ಸುಮಾರು ಮಧ್ಯಮ ಗಾತ್ರದ ಒಂದು ಪತಂಗ. ಹಳದಿ ಕಂದು ಬಣ್ಣದ ಒಂದು ಪತಂಗ. ಹುಲ್ಲು ಬಣ್ಣ ಅಥವಾ ಹಳದಿ ಬಣ್ಣ, ಕಂದು ಬಣ್ಣ ಇವೆಲ್ಲವೂ ಮಿಶ್ರ ಇರುತ್ತೆ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಯಾವ ಬೆಳೆಯಲ್ಲಿ ಅದು ತಿಂತು ಅನ್ನೋದ್ರ ಮೇಲೆ ಇದರದ ಬಣ್ಣದ ವೈವಿಧ್ಯ ಸ್ವಲ್ಪ ಬದಲಾಗುತ್ತೆ. ಆದರೆ ಮೂಲಭೂತವಾಗಿ ಇದರ ಮುಂಭಾಗದ ರೆಕ್ಕೆಗಳು ಆದಷ್ಟು ಕಂದು ಅಥವಾ ಹಳದಿ ಬಣ್ಣ ಮಿಶ್ರಿತ ಆಗಿತ್ತು, ಅಥವಾ ತೆಳು ಗ್ರೇ ಬಣ್ಣ ಅಂತ ಏನು ಹೇಳ್ತೀವಿ ಆ ಬಣ್ಣದಿದ್ದು, ಮುಂದಿನ ರೆಕ್ಕೆಗಳ ಮಧ್ಯಭಾಗದಲ್ಲಿ ಒಂದು ವಿ ಆಕಾರದ ಕಪ್ಪು ಚುಕ್ಕೆ ಕಾಣಿಸ್ತದೆ. ಆದರೆ ಹಿಂಭಾಗದ ರೆಕ್ಕೆಗಳಲ್ಲಿ ಇದೇ ಬಣ್ಣವೂ ಇದ್ದು ಹಿಂದಿನ ಭಾಗದಲ್ಲಿ ಭಾಳಷ್ಟು ಕಪ್ಪು ಬಣ್ಣದ ವರ್ಣ ಅಲಂಕಾರ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಒಂದು ಭಾಳ ವೈಶಿಷ್ಟ್ಯವಾದಂಥದ್ದು. ಮತ್ತು ಹೆಸರೇ ಹೇಳೋ ಹಾಗೆ ಇದು ಕೂಡ ನಾಕ್ಟುವಿಡೆ ಕುಟುಂಬಕ್ಕೆ ಸೇರಿದಂಥ ನಿಶಾಚಾರಿಯಾದಂಥ ಒಂದು ಪತಂಗ. ಈ ಪತಂಗ ಬೆಳಕಿನ ಬಲೆಗೆ ಭಾಳಷ್ಟು ಆಕರ್ಷಿತವಾಗಿರೋದ್ರಿಂದ ಬೆಳಕಿನ ಬಲೆ ಮುಖಾಂತರ ಇದನ್ನು ನಾವು ಭಾಳ ಸರಳವಾಗಿ ಇದರ ಚಟುವಟಿಕೆಯನ್ನು ಗುರುತಿಸ್ಬೋದು. ಈ ಒಂದು ಪತಂಗ ಸುಮಾರು 8ರಿಂದ 10 ದಿನಗಳ ಕಾಲ ಇದು ಜೀವಂತವಾಗಿರುತ್ತೆ. ಮೊದಲ 1-2 ದಿನಗಳಲ್ಲಿ ಕೇವಲ ಮಿಲನ ಕ್ರಿಯೆ ಮತ್ತು ರೆಸ್ಟಿಂಗಿಗೆ ತಗೊಂಡ್ರೆ ನಂತರದ 3-4 ದಿನಗಳ ನಂತರ ಇದು ಸತತವಾಗಿ ಮೊಟ್ಟೆಯನ್ನು ಇಟ್ಟು ಸುಮಾರು 7-8 ದಿನಗಳ ಕಾಲ ಇದು ಸತತವಾಗಿ ಮೊಟ್ಟೆಯನ್ನು ಇಡ್ತದೆ. ಈ ಮೊಟ್ಟೆಗಳು ಸಾಧಾರಣವಾಗಿ ಒಂದೊಂದೇ ಮೊಟ್ಟೆಗಳನ್ನು ಇದು ಇಟ್ಕೋತಾ ಬರುತ್ತೆ. ಮತ್ತು ಇದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಈ ಮೊಟ್ಟೆಗಳು ಬಿಳಿ ಬಣ್ಣದಾಗಿದ್ದು ಮುತ್ತಿನಂತೆ ಇರ್ತವೆ ಮತ್ತು ಅವುಗಳ ಮೇಲೆ ಗೆರೆಗಳನ್ನು ಕೊರದಂತೆ ಇರುತ್ತೆ. ಭಾಳ ಅಲಂಕಾರಿಕವಾಗಿರುವಂಥ ಒಂದು ಮೊಟ್ಟೆಗಳಿವು. ಅದರ ಜೊತೆಗೆ ಹೆಚ್ಚಾನೆಚ್ಚು ಈ ಒಂದು ಮೊಟ್ಟೆಗಳನ್ನು ನಾವು ಎಳೆ ಮೊಗ್ಗುಗಳ ಮೇಲೆ ಅಥವಾ ಎಳೆ ಕುಡಿಗಳ ಮೇಲೆ ಅಥವಾ ಕಾಯಿಗಳ ಮೇಲೆ ಇದು ಮೊಟ್ಟೆಯನ್ನು ಇಡುತ್ತೆ. ಆರಂಭಿಕ ಹಂತದಲ್ಲಿ ಸುಮಾರು 3ರಿಂದ 5 ದಿನಗಳ ನಂತರ, ಕಾವಿನ ನಂತರ ಈ ಮೊಟ್ಟೆಯಿಂದ ಮರಿ ಹೊರಗೆ ಬಂದು ಈ ಮರಿ ಹುಳುಗಳು ಸಾಧಾರಣವಾಗಿ ಹಸಿರು ಬಣ್ಣ ಇರ್ತವೆ ಅಥವಾ ಹಳದಿ ಬಣ್ಣ ಇರ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಕಪ್ಪು ಅಥವಾ ಕಂದು ಬಣ್ಣವೂ ಸಹ ಇರ್ತವೆ. ಮತ್ತು ಭಾಳಷ್ಟು ಸಂದರ್ಭದಲ್ಲಿ ಈ ಬಣ್ಣ ಯಾವ ಬೆಳೆಯನ್ನು ತಿಂತಾ ಇದೆ, ಬೆಳೆಯ ಯಾವ ಭಾಗವನ್ನು ತಿಂತಾ ಇದೆ ಅನ್ನೋದ್ರ ಮೇಲೆ ಇದರ ವರ್ಣ ಕೂಡ ನಿಯಂತ್ರಿತವಾಗಿರ್ತದೆ. ಅದ್ರ ಜೊತೆಗೆ ಅದರದ್ದು ಮೂಲತಃ ಅದರ ಜೀನ್ಗಳು ಸಹ ಅದಕ್ಕೆ ಸಹಾಯ ಮಾಡ್ತವೆ. ಹೆಚ್ಚಾನೆಚ್ಚು ಈ ಬೆಳೆಗಳ ಆಹಾರದ ಮೇಲೆ ಇದ್ರ ಬಣ್ಣವು ಸ್ವಲ್ಪ ಬದಲಾಗ್ತಾ ಹೋಗ್ತದೆ. ಆರಂಭಿಕ ಹಂತದಲ್ಲಿ ಎಳೆ ಹಸಿರು ಅಥವಾ ತಿಳಿ ಹಸಿರು ಬಣ್ಣ ಅಥವಾ ಹಳದಿ ಬಣ್ಣದಿಂದ ಇದು ಇರುತ್ತೆ. ಮತ್ತು ಇದಕ್ಕೆ ಇನ್ನೊಂದು ವೈಶಿಷ್ಟ್ಯತೆ, ದೇಹದ 2 ಭಾಗಗಳಲ್ಲಿ 2 ತಿಳಿ ಅಥವಾ ಹಳದಿ ಬಣ್ಣದ ಅಥವಾ ಬಿಳಿ ಬಣ್ಣದ ಪಟ್ಟಿಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ದೇಹದ ಒಂದು ಬೆನ್ನಿನ ಎಡಭಾಗದಲ್ಲಿ, ಇನ್ನೊಂದು ಹೊಟ್ಟೆಯ ಹತ್ತಿರಕ್ಕೆ ಸಂಬಂಧಕ್ಕೆ ಅಥವಾ ಮಧ್ಯಭಾಗದಲ್ಲಿ 2 ಪಟ್ಟಿಗಳು ತಲೆಯಿಂದ ಬಾಲದವರೆಗೆ ಹಿಂದೆ ಕರ್ಕೊಂಡು ಹೋಗ್ತದೆ. ಅದ್ರ ಜೊತೆಗೆ ಅಲ್ಲೊಂದೊಂದು ಇಲ್ಲೊಂದು ರೋಮಗಳು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತವೆ. ಇದು ಈ ಹುಳದ ಒಂದು ಇದು. ಮತ್ತು ದೇಹದ 2 ಭಾಗಗಳಲ್ಲಿ ಕೆಳಭಾಗಕ್ಕೆ ಹತ್ತಿರವಾಗಿ ನಮಗೆ ಇದರದ ಉಸಿರಾಟದ ರಂಧ್ರಗಳು ಕೂಡ ಭಾಳ ಸ್ಪಷ್ಟವಾಗಿ, ಅದರಲ್ಲೂ ಬಲಿತ ಮರಿಹುಳುವಿನಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಸುಮಾರು 17ರಿಂದ 25 ದಿನಗಳ ಕಾಲ ಇದು ಈ ಮರಿಹುಳುವಿನ ಹಂತವನ್ನು ಸುಮಾರು 6 ಹಂತಗಳಲ್ಲಿ ಪೂರೈಸಿ ಕೋಶಾವಸ್ಥೆಗೆ ಹೋಗ್ತದೆ. ಹೆಚ್ಚಾನೆಚ್ಚು ಕಾಯಿಗಳ ಹೊಳಗೆ ಅಥವಾ ಭಾಳಷ್ಟು ಸಂದರ್ಭಗಳಲ್ಲಿ ಎಲೆಗಳ ರಾಶಿನಲ್ಲಿ ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಮಣ್ಣಿಗೆ ಬಿದ್ದು, ಹೆಚ್ಚಾನೆಚ್ಚು ಸಂದರ್ಭದಲ್ಲಿ ಇದಾದಷ್ಟು ಮಣ್ಣಿಗೆ ಬೀಳುವಂಥ ಸಾಧ್ಯತೆಗಳು ಹೆಚ್ಚು. ಆ ಮಣ್ಣಿನಲ್ಲಿರುವಂಥ ಎಲೆಗಳು ಅಥವಾ ಕಾಯಿಗಳು ಇವುಗಳ ಕಸಗಳನ್ನು ರಾಶಿಯನ್ನು ಮಾಡಿಕೊಂಡು ಅಥವಾ ಮಣ್ಣಿನಲ್ಲೇ ಒಂದು ಗೂಡನ್ನು ಮಾಡಿಕೊಂಡು ಇದು ಕೋಶಾವಸ್ಥೆಯನ್ನು ಹೊಂದುತ್ತದೆ. ಸುಮಾರು 9ರಿಂದ 12 ದಿನಗಳ ಕಾಲ ಇದು ಕೋಶಾವಸ್ಥೆಯನ್ನು ಹೊಂದಿ
ಇದು ಮಾಡುತ್ತೆ. ನಾನೀಗಾಗಲೇ ಹೇಳ್ದಂಗೆ ಇದೊಂದು ಬಹುಭಕ್ಷಕ ಬೆಳೆ ಪೀಡೆ ಆಗಿದ್ದು ಸುಮಾರು 10ರಿಂದ 12 ಸಂತತಿಗಳನ್ನು ಅದರ ಆಹಾರ ಲಭ್ಯತೆ ಅನುಸಾರವಾಗಿ 10ರಿಂದ 12 ಸಂತತಿಗಳನ್ನು ಒಂದು ವರ್ಷಕ್ಕೆ ಮುಗಿಸುವಂಥ ಸಾಮರ್ಥ್ಯ ಈ ಒಂದು ಕೀಟಕ್ಕಿದೆ. ಇದು ನಮ್ಮ ತೊಗರಿನಲ್ಲೂ ಕೂಡ ಅತ್ಯಂತ ಪ್ರಮುಖವಾದಂಥ ಒಂದು ಕೀಟ. ಹೆಚ್ಚಾನೆಚ್ಚು ಹೂ ಆರಂಭವಾದಂಥ ಕಾಲದಲ್ಲಿ ಸುಮಾರು 60ರಿಂದ 65 ದಿನಗಳಿಗೆ ಶುರುವಾಗಿ ಮಧ್ಯಮಾವಧಿ ತಳಿಗಳಲ್ಲಾದರೆ ಸುಮಾರು 55 ದಿನಗಳಿಗೂ ಕೂಡ ಆರಂಭ ಆಗುವಂಥದ್ದು. ಸುಮಾರು 180 ದಿನಗಳು ಕಾಯಿ 150-60 ದಿನಗಳ ಕಾಲ ನಮ್ಮ ತೊಗರಿನಲ್ಲಿ ಕಾಡ್ತಾ ಇರುವಂಥದ್ದು ಈ ಒಂದು ಕೀಟದ ಒಂದು ಪ್ರಮುಖ ವೈಶಿಷ್ಟ್ಯ. 90ರ ದಶಕದಲ್ಲಿ 80ರ ಕಡೆಯ ಭಾಗದಲ್ಲಿ ಅಥವಾ 90ರ ದಶಕದಲ್ಲಿ ನಮ್ಮ ತೊಗರಿಗೆ ಭಾಳಷ್ಟು ನಷ್ಟವನ್ನು ಉಂಟು ಮಾಡಿ ಈ ತೊಗರಿಯೇ ಅದ್ರ ಜೊತೆಗೆ ಹತ್ತಿ ಅಥವಾ ಬೇರೆ ಕಡಲೆ ಇವೆಲ್ಲ ಬೆಳೆಗಳಿಗೂ ಭಾಳಷ್ಟು ನಷ್ಟವನ್ನು ಉಂಟು ಮಾಡಿದಂಥ ಒಂದು ಪ್ರಮುಖ ಪೀಡೆ ಅಂತಂದರೆ ಅದು ನಮ್ಮ ಈ ಹೆಲಿಕೋವರ್ಪ ಹೈರ್ಮಿಜರ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇರುವಂಥ ಕೀಟಗಳು ಅಂತಂದರೆ ಈ ಕಾಯಿ ತಿಗಣೆಗಳು. ಈ ಕಾಯಿಗಳ ಮೇಲೆ ತೊಗರಿ ಕಾಯಿಗಳ ಮೇಲೆ ಹಲವಾರು ಜಾತಿಯ ಸುಮಾರು 6-7 ಬಗೆಯ ತಿಗಣೆಗಳು ಭಾಳ ಪ್ರಾಮುಖ್ಯತೆಯನ್ನು ಗಳಿಸ್ಕೊಂಡಿದ್ದಾವೆ. ಸುಮಾರು 6 ಬಗೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಈ ಸ್ಪೈನಿ ಕೌ ಬಗ್ ಅನ್ನುವಂಥದ್ದು ಅಥವಾ ರಿಪ್ಟೋಟ್ರಸ್ ಬಗ್ ಇರ್ಬೋದು ಅಥವಾ ನಮ್ಮ ಹಸಿರು ಗ್ರೀನ್ ಸ್ಟಿಂಕ್ ಬಗ್ ಭಾಳ ಸಾಮಾನ್ಯವಾಗಿ ತಿನ್ನುವಂಥದ್ದು. ಇವೆಲ್ಲ ಬಹುತೇಕ ಬಹುಭಕ್ಷಕಗಳು. ಆದರೆ ನಮ್ಮ ತೊಗರಿನಲ್ಲಿ ಇವು ಭಾಳಷ್ಟು ಸಂದರ್ಭಗಳಲ್ಲಿ ಹಾನಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಇವುಗಳು ಈ ಕಾಯಿಗಳ ಮೇಲೆ ಕೂತು ಕಾಳುಗಳಿಂದ ರಸವನ್ನು ಹೀರೋದ್ರಿಂದ ಆ ಕಾಳುಗಳ ಗಾತ್ರ ಸಣ್ಣ ಆಗ್ತದೆ. ನೀವು ಚಿತ್ರದಲ್ಲಿ ಗಮನಿಸ್ಬೋದು ಇವುಗಳಿಂದ ಎಷ್ಟು ಹಾನಿ ಉಂಟಾಗ್ತದೆ ಅಂತ. ಬಹುತೇಕ ಸಂದರ್ಭಗಳಲ್ಲಿ ಇವು ನಮಗೆ ಗೊತ್ತಾಗದೆ ಹೋಗ್ಬೋದು. ಆದರೆ ಇವುಗಳನ್ನು ನಾವು ನಿರ್ವಹಿಸದೆ ಹೋದರೆ ಭಾಳಷ್ಟು ನಷ್ಟ ನಮಗೆ ಉಂಟಾಗ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಇವುಗಳ ಸಂಖ್ಯೆ ಹೇರಳವಾಗಿದ್ದಾಗ ಅನಿವಾರ್ಯವಾಗಿ ನಾವು ಇವುಗಳನ್ನು ನಿರ್ವಹಣೆ ಮಾಡಲೇಬೇಕಾದಂಥ ಸಂದರ್ಭಗಳು ನಮಗೆ ಬರುತ್ತೆ. ಮತ್ತು ಇನ್ನೊಂದು ತೊಗರಿನಲ್ಲಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ಗಳಿಸ್ತಾ ಇರುವಂಥ ಇನ್ನೊಂದು ಕೀಟ ಅಂದರೆ ಇದರ ಮರಿಹುಳುಗಳು ನಮಗೆ ಭಾಳಷ್ಟು ಲಾಭವನ್ನೇ ಉಂಟು ಮಾಡ್ತವೆ. ಕೇವಲ ಹೂವಿನ ಹಂತಕ್ಕಷ್ಟೇ ಸೀಮಿತವಾಗಿರುವಂಥದ್ದು, ಕೇವಲ ಹೂವನ್ನಷ್ಟೇ ನಷ್ಟ ಮಾಡುವಂಥ ಕೀಟೆ ಅಂದರೆ ಈ ಗುಳ್ಳೆ ಜೀರುಂಡೆ ಅಥವಾ ಬ್ಲಿಸ್ಟರ್ ಜೀರುಂಡೆ ಅಂತೇಳಿ ಕರಿತೀವಿ. ಬ್ಲಿಸ್ಟರ್ ಬೀಟ್ಲ್ ಅಂತೇಳಿ ಯಾಕೆ ಕರೀತಾರೆ ಇದಕ್ಕೆ ಅಂತಂದರೆ ಇದರದ್ದೇನಾದರೂ ಒಂದು ರಸವನ್ನು ಇದು ನಮ್ಮ ದೇಹದ ಮೇಲೆ ಸಿಡಿಸ್ತು ಅಂದರೆ ಯೂಶ್ವಲಿ ಅದರ ಹಿಂಭಾಗದಿಂದ ಇದು ಈ ರಸವನ್ನು ನಮಗೆ ಸಿಡಿಸ್ತದೆ. ಅದನ್ನು ಸಿಡಿಸಿದಾಗ ನಮ್ಮ ಚರ್ಮದ ಮೇಲೆ ಗುಳ್ಳೆಗಳು ಉಂಟಾಗ್ತವೆ. ಅದು ಅದರದ ಒಂದು ಆತ್ಮರಕ್ಷಣೆಗೋಸ್ಕರ ಅದು ಮಾಡ್ಕೊಂಡಿರುವಂಥದ್ದು, ಅದರ ಶತ್ರುಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಮತ್ತು ಇದರದ ಒಂದು ದುಂಬಿಗೂ ಭಾಳ ಆಯುರ್ವೇದದಲ್ಲಿ ಭಾಳ ಮೌಲ್ಯ ಇದೆ. ಈ ದುಂಬಿಗಳಿಂದ ಬಂದಂಥ ಒಂದು ತೈಲವನ್ನು ಉಪಯೋಗಿಸಿ ನಮ್ಮ ಕೂದಲಿಗೆ ಅಥವಾ ತಲೆಗೆ ಬಳಸುವಂಥ ಒಂದು ತೈಲಕ್ಕೆ ಅದಕ್ಕೆ ಮೌಲ್ಯ ಇದೆ. ಆಯುರ್ವೇದದಲ್ಲಿ ಬಳಸ್ತಾ ಇದ್ದಾರೆ ಅದನ್ನು. ಅದಕ್ಕೆ ಭಾಳಷ್ಟು ನಮಗೆ ಆರೋಗ್ಯವರ್ಧನೆಗೆ ಭಾಳಷ್ಟು ಸಹಾಯ ಮಾಡ್ತದೆ ಅಂತೇಳಿ ಭಾಳ ಮೆಡಿಸಿನಲ್ ವ್ಯಾಲ್ಯೂ ಸಹ ಇದೆ. ಹಾಗಾಗಿ ಆ ಒಂದು ಉದ್ಯಮದಲ್ಲಿರುವಂಥವರು ಈ ದುಂಬಿಗಳಿಗೆ ಭಾಳಷ್ಟು ಬೆಲೆಯನ್ನು ಕೊಡ್ತಾ ಇದ್ದಾರೆ. ಸುಮಾರು 1 kgಯಷ್ಟು ದುಂಬಿಗಳನ್ನು ಕೊಟ್ಟರೆ ಸುಮಾರು 3,000 ರಿಂದ 4,000 ರೂಪಾಯಿ ಮೌಲ್ಯ ಈ ದುಂಬಿಗಳಿಗಿದೆ. ಯಾರಾದ್ರೂ ಈ ಒಂದು ದುಂಬಿಗಳನ್ನು ತಮ್ಮ ಪೀಡೆಯಾಗಿ ತಮ್ಮ ನಮ್ಮ ಬೆಳೆಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಹಳದಿ ಹೂ ಬರುವಂಥ ತೊಗರಿ ಇರ್ಬೋದು ಅಥವಾ ನಮ್ಮ ಬೆಂಡೆ ಇರ್ಬೋದು, ಹತ್ತಿ, ಇವೆಲ್ಲ ಬೆಳೆಗಳಲ್ಲಿ ಇದು ಒಂದು ಬಹುಭಕ್ಷಕ ಕೀಟ ನಷ್ಟವನ್ನು ಉಂಟು ಮಾಡ್ತಾ ಇರ್ತದೆ. ಆ ದುಂಬಿಗಳನ್ನು ಸಂಗ್ರಹಿಸಿ ಕೊಡೋರಿದ್ದರೆ ದಯವಿಟ್ಟು ನನಗೆ ಸಂಪರ್ಕಿಸಿ, ನಾನು ಅವ್ರನ್ನ ನಿಮಗೆ ಸಂಬಂಧಪಟ್ಟವರಿಗೆ ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿ ಇದರ ಮರಿಹುಳುಗಳು ನಮ್ಮ ಪರಿಸರದಲ್ಲಿ ಭಾಳ ಉಪಕಾರಿ ಜೀವನವನ್ನು ನಡೆಸ್ತವೆ. ಅವು ಏನು ಮಾಡ್ತವೆ ಅಂತಂದರೆ ನಮ್ಮ ಗ್ರಾಸ್ ಹಾಪರ್ಸ್ ಅಂತ ಏನು ಹೇಳ್ತೀವಿ, ಮಿಡತೆಗಳ ಮೊಟ್ಟೆಗಳನ್ನು ತಿಂದು ಬೆಳೆಯುವಂಥ ಒಂದು ಭಾಳ ಉಪಕಾರಿಯಾದಂಥ ಕೀಟಗಳು. ಮತ್ತು ಇದರ ಮರಿಹುಳುಗಳು ಮೊದಲನೇ ಹಂತದಲ್ಲಿ ಬೇರೆ ರೂಪದಲ್ಲಿರ್ತವೆ, ಎರಡನೇ ಹಂತದಲ್ಲಿ ಬೇರೆ ರೂಪದಲ್ಲಿರ್ತವೆ, ಮೂರನೇ ಹಂತಕ್ಕೆ ಅದರ ರೂಪನೇ ಬೇರೆ ಆಗ್ತದೆ. ಹಂಗಾಗಿ ಭಾಳ ವೈವಿಧ್ಯಮಯವಾದಂಥ ಜೀವನವನ್ನು ನಡೆಸುವಂಥ ಶೈಲಿ ಈ ಒಂದು ದುಂಬಿಗಿದೆ. ಆದರೆ ಇವು ಸುಮಾರು 1 ರಿಂದ 2 ತಿಂಗಳುಗಳ ಕಾಲ ಜೀವಿತದ ಈ ಪ್ರೌಢ ಹಂತದಲ್ಲಿ ಜೀವನವನ್ನು ಮಾಡ್ತವೆ. ಈ ಹಂತದಲ್ಲಿ ಮಾತ್ರ ಇವು ಹಳದಿ ಬಣ್ಣದ ಹೂಗಳನ್ನು ತಿಂದು ನಷ್ಟ ಮಾಡುತ್ತದೆ. ಹೂಗಳನ್ನು ತಿಂದು ನಷ್ಟ ಮಾಡಿದ್ರೆ ನಮಗೆ ಇಳುವರಿನಲ್ಲಿ ಭಾಳಷ್ಟು ನಷ್ಟ ಉಂಟಾಗ್ತದೆ. ಆ ಕಾರಣಕ್ಕೋಸ್ಕರ ಇದರ ನಿರ್ವಹಣೆ ನಮಗೆ ಅನಿವಾರ್ಯ.
ಈಗಾಗಲೇ ನಾನು ಹೇಳ್ದಂಗೆ ಇದನ್ನು ಸಂಗ್ರಹಿಸಿ ಕೊಡೋದ್ರಿಂದ ನಮಗೆ ಮೌಲ್ಯನೂ ಸಿಗುತ್ತೆ, ಯಾವುದೇ ಪರಿಸರಕ್ಕೆ ಹಾನಿ ಆಗದಾಗೆ, ಮತ್ತು ಹೂವಾಡುವಂಥ ಕಾಲದಲ್ಲಿ ಯಾವುದೇ ರಾಸಾಯನಿಕಗಳನ್ನು ನಾವು ಬಳಸೋದು ಬೇಡ ಅಂತ ಎಲ್ಲದಕ್ಕೂ ಅನುಕೂಲ ಆಗೋ ರೀತಿ ಒಂದು ಅವಕಾಶವೂ ಇದೆ. ಯಾರಾದರೂ ಬಳಸ್ಕೊಳ್ಳೋರಿದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ, ನಾನು ನಿಮ್ಮನ್ನು ಅದರ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಅದರ ಜೊತೆಗೆ ಇದರ ನಿರ್ವಹಣೆಗೆ ನಾವು ಭಾಳಷ್ಟು ಕಾಳಜಿ ವಹಿಸಬೇಕು. ದೊಡ್ಡ ಪ್ರಮಾಣದಲ್ಲಿದ್ದರೆ ಅವರಿಗೆ 1-2 kg ಕೊಟ್ಟರೆ ಸಾಲೋದಿಲ್ಲ, ಅವ್ರಿಗೆ ನೀವು 100 kg ಕೇಳ್ತಾರೆ. ಬಟ್ ಪ್ರಯತ್ನ ಮಾಡೋಣ, ಸಣ್ಣದಾಗಿ ಊರಿನ ಎಲ್ಲರೂ ರೈತರು ಸೇರಿ ಕಲೆಕ್ಟ್ ಮಾಡಿಕೊಟ್ರೆ. ಈಗಂತೂ ನಮ್ಮ ರೈತ ಉತ್ಪಾದಕ ಕಂಪ್ನಿಗಳೆಲ್ಲ ಸೇರ್ಕೊಂಡು ನೀವೆಲ್ಲ ಸಂಘಗಳು ಮಾಡ್ಕೊಂಡಿದ್ದೀರಿ, ಸ್ವಸಹಾಯ ಸಂಘಗಳಿದ್ದಾವೆ, ನಿಮ್ಮಲ್ಲೇ ಸ್ತ್ರೀ ಶಕ್ತಿ ಸಂಘಗಳಿದ್ದಾವೆ. ಇವರೆಲ್ಲರೂ ನೀವು ಹೊಂದು ಬಂದರೆ ಭಾಳಷ್ಟು ಅವಕಾಶಗಳಿದೆ ಅಂತ ನನಗೆ ಅನ್ನಿಸ್ತದೆ. ಇದರ ನಂತರ ತೊಗರಿನಲ್ಲಿ ಭಾಳಷ್ಟು ತೊಂದರೆಯನ್ನು ಕೊಡ್ತಾ ಇರುವಂಥದ್ದು ಇನ್ನೊಂದು ಅಂದರೆ ನಮ್ಮ ನುಷಿ. ಸಾಧಾರಣವಾಗಿ ಈ ನುಷಿ ಆ ಒಂದು ಪೀಡೆಯಾಗಿ ನಮ್ಮ ತೊಗರಿಗೆ ನಷ್ಟವನ್ನು ಹೆಚ್ಚು ಉಂಟು ಮಾಡೋದಕ್ಕಿಂತ ಹೆಚ್ಚಾಗಿ ಆ ಒಂದು ರೋಗವನ್ನು ಹರಡೋದ್ರಿಂದ ಭಾಳ ಹೆಚ್ಚಿನ ನಷ್ಟ ಉಂಟು ಮಾಡುತ್ತೆ. ಸಾಧಾರಣವಾಗಿ ಈ ಗೊಡ್ಡು ರೋಗ ಅಂತ ಬರುವಂಥ ಒಂದು ಏನು ನಂಜಾಣು ಅಥವಾ ಮೈಕೋಪ್ಲಾಸ್ಮಾ ಏನಿದೆ ಅದನ್ನು ಹರಡೋದಕ್ಕೋಸ್ಕರ ಸ್ಟೆರಿಲಿಟಿ ಮೊಸಾಯಿಕ್ ವೈರಸ್ಸು, ನಂಜಾಣು ಅಲ್ಲ ಅದು ವೈರಾಣುವಿನಿಂದ ಬರುವಂಥ ಒಂದು ರೋಗವನ್ನು ಹರಡೋದ್ರಿಂದ ಇದಕ್ಕೆ ಭಾಳ ಕುಖ್ಯಾತಿ ಇದೆ. ಆ ಕಾರಣಕ್ಕೋಸ್ಕರ ಈ ನುಷಿಗೆ ಭಾಳಷ್ಟು ಮೌಲ್ಯ ಬಂದಿದೆ. ಯಾವಾಗ ಈ ಒಂದು ವೈರಾಣು ಅಥವಾ ಈ ನುಷಿ ತಮ್ಮ ತೋಟದಲ್ಲಿ ಕಾಣಿಸ್ಕೋತದೆ, ತಮ್ಮ ಬೆಳೆಯಲ್ಲಿ ಕಾಣಿಸ್ಕೋತದೆ, ಆ ತಕ್ಷಣವೇ ಆ ಗಿಡವನ್ನು ನಾವು ನಿರ್ವಹಣೆ ಮಾಡಬೇಕು. ಏಕೆ ಅಂತಂದರೆ ಈ ವೈರಾಣು ಹರಡೋದೇ ಈ ನುಷಿಯಿಂದ. ಇವೆರಡು ಭಾಳ ಒಂದಕ್ಕೊಂದು ಒಂದು ಬಿಟ್ಟು ಇನ್ನೊಂದು ಬದುಕೋದಿಲ್ಲ. ಆ ಕಾರಣಕ್ಕೋಸ್ಕರ ಇದರ ನಿರ್ವಹಣೆ ಅತಿ ಅನಿವಾರ್ಯ. ಮತ್ತು ರಾಸಾಯನಿಕಗಳನ್ನು ಬಳಸಿ ಇದನ್ನು ನಿರ್ವಹಿಸ್ತೀವಿ ಅನ್ನೋದು ಸ್ವಲ್ಪ ದುಸ್ತರ. ಮತ್ತು ಈ ಗೊಡ್ಡು ರೋಗ ಬಂದಿದ್ದಂಥ ತೋಟದಿಂದ ತಾಕನಿಂದ ನಾವು ಬೀಜೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಕೈಗೊಳ್ಳಬಾರ್ದು. ಆ ಒಂದು ಪ್ರದೇಶದಲ್ಲಿ ಅದನ್ನು ಬೀಜಕ್ಕೆ ಬೆಳೆದಿದ್ದರೆ ಅಲ್ಲೇನಾದರೂ ಗೊಡ್ಡು ರೋಗ ಬಂದಿತ್ತು ಅಂದರೆ ತಾವು ದಯವಿಟ್ಟು ಅದನ್ನು ಗೊಡ್ಡಿಗೆ ಇದು ಬೀಜಕ್ಕೆ ಬಳಸದೆ ಅದನ್ನು ಸಾಮಾನ್ಯ ಕಾಳಿಗಾಗಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ. ಮತ್ತು ಈ ಗೊಡ್ಡು ರೋಗ ಬಂದದ್ರಲ್ಲಿ ನಮಗೆ ಯಾವುದೇ ಕಾಳುಗಳು ಬರೋದಿಲ್ಲ. ಆದರೆ ಒಂದು ಇದರಿಂದ ವೈರಸ್ಸು ಬೇರೆ ಇನ್ನೊಂದು ಬೀಜಕ್ಕೆ ಹರಡಿರುವಂಥ ಸಾಧ್ಯತೆಗಳು ಇರ್ತವೆ. ಇನ್ನು ಮಳೆ ಕಡಿಮೆ ಆದಾಗ, ಒಣ ವಾತಾವರಣ ಉಂಟಾದಂದಾಗ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮಗೆ ಈ ಕೆಂಪು ಜೇಡ್ರ ನುಷಿ ಕೂಡ ನಮ್ಮ ಈ ಒಂದು ತೊಗರಿಗೆ ದಾಳಿ ಮಾಡ್ತದೆ. ಇದರ ಲಕ್ಷಣಗಳು ನಮ್ಮ ಎಲೆಗಳು ಹಳದಿ ಆಗ್ತವೆ, ಸಣ್ಣ ಭಾಳಷ್ಟು ಸಂದರ್ಭದಲ್ಲಿ ತುಂಬ ಹಳದಿ ಆಗಿ ತದನಂತರ ಇವು ಒಣಗಿ ಹೋಗ್ತವೆ. ಆದಷ್ಟು ಈ ಒಂದು ಒಣ ವಾತಾವರಣ ಬಂದಂಥ ಸಂದರ್ಭದಲ್ಲಿ ಈ ನುಷಿ ನಮ್ಮ ತೋಟದಲ್ಲಿ ಇದೆಯಾ, ಗಿಡದಲ್ಲಿ ಇದೆಯಾ ಅನ್ನೋದನ್ನು ಪರೀಕ್ಷಿಸಿ ಆ ಸಂದರ್ಭಕ್ಕೆ ಬೇಕಾದಂಥ ಒಂದು ನಿರ್ವಹಣಾ ಕ್ರಮಗಳನ್ನು ಪ್ರಮುಖವಾಗಿ ಏನು ನುಷಿನಾಶಕಗಳನ್ನು ಬಳಸಿ ನಿರ್ವಹಣೆ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ನಮಗೆ ಇರುತ್ತೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್.
ಇನ್ನು ಈ ತೊಗರಿಯ ನಿರ್ವಹಣಾ ಕ್ರಮಗಳನ್ನು, ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡ್ರೆ ಇಲ್ಲಿ ಯಾವುದೇ ಒಂದು ಕೀಟಕ್ಕೆ ಅಂತ ಹೇಳೋದಿಲ್ಲ, ಆ ಕೀಟಕ್ಕೆ ಸಂಬಂಧಪಟ್ಟವನ್ನು ಅಲ್ಲಲ್ಲೇ ಹೇಳ್ಕೊತಾ ಹೋಗ್ತೀನಿ. ಸಮಗ್ರವಾಗಿ ನಾವು ನೋಡ್ಕೋತಾ ಬಂದರೆ ಮೊದಲನೇದಾಗಿ ನಾವು ಶಿಫಾರಸು ಮಾಡೋದೇನಪ್ಪ ಅಂದರೆ ತೊಗರಿ ಮುಗಿದ ತಕ್ಷಣ, ಕಟಾವು ಆದ ತಕ್ಷಣವೇ ಆಳವಾಗಿ ಉಳುಮೆ ಮಾಡುವಂಥದ್ದು. ಆಳವಾಗಿ ಉಳುಮೆ ಮಾಡೋದ್ರಿಂದ ಬಹುತೇಕ ನಾನು ಈಗಾಗಲೇ ಹಲವಾರು ಪೀಡೆಗಳಲ್ಲಿ, ಕಾಯಿಕೊರಕೆಗಳಲ್ಲಿ ನಿಮಗೆ ಹೇಳ್ಕೊತಾ ಬಂದಂಗೆ ಅವು ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೊಂದಿರ್ತವೆ. ಮಣ್ಣಿನಲ್ಲಿ ಕೋಶಾವಸ್ಥೆ ನಾವು ಹೊಂದಿದಂಥ ಸಂದರ್ಭಗಳಲ್ಲಿ ನೀವು ತಕ್ಷಣವೇ ಅವುಗಳನ್ನು ಉಳುಮೆ ಮಾಡಿದ್ರೆ ಅವುಗಳು ನೇರವಾಗಿ ನಮ್ಮ ನೇಗಿಲಿಗೆ ಸಿಕ್ಕಿ ಸತ್ತು ಹೋಗುವಂಥ ಸಾಧ್ಯತೆ ಇದ್ದಾವೆ. ಅದ್ರ ಜೊತೆಗೆ ಬಿಸಿಲು ಮತ್ತು ನಮ್ಮ ಪಕ್ಷಿಗಳು, ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದಂಗೆ ಹುಳುಗಳು ಇದ್ದರಷ್ಟೇ ಪಕ್ಷಿಗಳು ಭಾಳಷ್ಟು ಸಲ ನಿಮ್ಮ ಉಳುಮೆ ಕಾರ್ಮಕ್ಕೆ ನಿಮ್ಮ ಜೊತೆಗೆ ಸೇರ್ಕೋತವೆ. ಇಲ್ಲಿ ಸುಮಾರು 2-3 ಜಾತಿಯ ಪಕ್ಷಿಗಳು ನೀವು ನೋಡ್ಬೋದು. ಅಲ್ಲಿ ಹುಳುಗಳು ಇದ್ದಾವೆ ಅಂದರೆ ಮಾತ್ರ ನಿಮ್ಮ ತೋಟಕ್ಕೆ ಬರ್ತವೆ ಅಥವಾ ಜಮೀನಿಗೆ ಬರ್ತವೆ. ಇದು ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಅದ್ರ ಜೊತೆಗೆ ಬಿಸಿಲಿಗೂ ಅವು ಒಡ್ಡೋದ್ರಿಂದ ಅವುಗಳ ಮುಂದಿನ ಸಂತತಿ ತಡೆ ಹಿಡಿಯೋದಕ್ಕೆ, ಏಕೆಂದರೆ ಬಹುತೇಕ ಕೀಟಗಳು ನಮಗೆ ಬಹುಭಕ್ಷಗಳು. ನಾವು ನಂತರ ಯಾವುದೇ ಕ್ರಾಪ್ ಬೆಳೆಯನ್ನು ಹಾಕಿದ್ರೂ ಕೂಡ ಅದರಲ್ಲ ಅದು ಸಂತತಿ ಅಭಿವೃದ್ಧಿ ಆಗ್ಬೋದು. ತೊಗರಿನೇ ಹಾಕಬೇಕು ಅಂತಿಲ್ಲ, ಬೇರೆ ಯಾವುದೇ ಬೆಳೆ ಹಾಕಿದ್ರೂ ಅಲ್ಲಿ ಅವು ಬದುಕ್ತವೆ. ಅದನ್ನು ನಿರ್ವಹಣೆ ಮಾಡೋದಕ್ಕೆ ಈ ಆಳವಾದ ಉಳುಮೆ ನಿಮ್ಮ ಕಟಾವು ಆದ ತಕ್ಷಣ, ಸಾಂಪ್ರದಾಯಿಕವಾಗಿ ನಾವು ಇದನ್ನು ಮಾಗಿ ಉಳುಮೆ ಅಂತೇಳಿ ಹೇಳ್ತೀವಿ. ಆದರೆ ಭಾಳಷ್ಟು ಸಂದರ್ಭಗಳಲ್ಲಿ ಈ ಮಾಗಿ ಕಾಲ ಅದಕ್ಕೆ ಹೊಂದದೇ ಇದ್ರೂ ಕೂಡ ಮಾಗಿ ಕಾಲ ಅಂತ ಕಾಯ್ದೇನೆ ಕಟಾವು ಆದ ತಕ್ಷಣ ಆಳವಾಗಿ ಉಳುಮೆ ಮಾಡುವಂಥದ್ದನ್ನು ನಾವು ಅನುಸರಿಸಬೇಕು. ಅದರ ನಂತರ ಈ ಒಂದು ತೊಗರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಇದರಲ್ಲೂ ಪ್ರಮುಖವಾಗಿ ನಮ್ಮ ಆಲ್ ಸುಲ್ತಾನ್ಪುರ, ಕಲಬುರಗಿ ಆಲ್ ಸುಲ್ತಾನ್ಪುರದ ಶ್ರೀ ಶರಣಬಸಪ್ಪ ಪಾಟೀಲ್ ಅವರ ಒಂದು ಆವಿಷ್ಕಾರ. ಅವರೇನು ಮಾಡಿದ್ದಾರೆ ಅಂತಂದರೆ ನಮ್ಮ ಈ ಹಿಂದಿನ ಕಾಲದಲ್ಲಿ ಬರ್ತಿದ್ದಂಥ ಬ್ಯಾಟ್ರಿ ಸ್ಪ್ರೇಯರು ಅಥವಾ ಇವತ್ತಿನ ದಿನಗಳಲ್ಲಿ ಬರ್ತಾ ಇರುವಂಥ ಬ್ಯಾಕ್ ಬ್ಯಾಟ್ರಿ ಸ್ಪ್ರೇಯರ್ಗಳಿಗೆ ಒಂದು ಬ್ಲೇಡನ್ನು ಅಟ್ಯಾಚ್ ಮಾಡಿ ಈ ಕುಡಿಯನ್ನು ಕಟ್ ಮಾಡುವಂಥ ವಿಧಾನ. ಅವರು ಕುಡಿ ಕಟ್ ಮಾಡಿದಂಥದ್ದು ಪ್ರಮುಖವಾಗಿ ಅವರ ಉದ್ದೇಶ ಆರಂಭದಲ್ಲಿ ಏನಿತ್ತು ಅಂದರೆ ಎಲೆಗಳ ಕುಡಿಗಳನ್ನು ಕಟ್ ಮಾಡಿದ್ರೆ, ಎಳೆ ಕುಡಿಗಳನ್ನು ಕಟ್ ಮಾಡಿದ್ರೆ ಅದು ಕೌಡು ಹೊಡೆಯುತ್ತೆ, ನಮಗೆ ಇಳುವರಿ ಹೆಚ್ಚು ಬರುತ್ತೆ, ಗಿಡದ ಬೆಳವಣಿಗೆ ಹೆಚ್ಚಾಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ರು. ತದನಂತರ ಅವರ ಒಂದು ಇದರಲ್ಲಿ ಏನಾಯಿತು, ಸುಮಾರು ಆ ರೀತಿ ಮಾಡೋದ್ರಿಂದ ಎಕರೆಗೆ 1-2 ಕ್ವಿಂಟಾಲು ಕಾಳಿನ ಇಳುವರಿ, ಅಥವಾ ಅದನ್ನು ಕಾಯಿಗಳ ಹಸಿ ತರಕಾರಿಯಾಗಿ ಬಳಸಿದಾಗ 3-5 ಕ್ವಿಂಟಾಲ್ ಕಾಯಿಯ ಇಳುವರಿ ಕೂಡ ಹೆಚ್ಚಾಗಿರೋದು ನಮಗೆ ಗೊತ್ತಾಗಿದೆ. ಸಾಧಾರಣವಾಗಿ ಅವ್ರು ಶಿಫಾರಸು ಮಾಡೋದೇನಪ್ಪ ಅಂತಂದರೆ ಮಧ್ಯಮಾವಧಿ ತಳಿಗಳಲ್ಲಿ ಅಥವಾ ಅಲ್ಪಾವಧಿ ತಳಿಗಳಲ್ಲಿ ಸುಮಾರು 55 ದಿನಕ್ಕೆ, ಅಂದರೆ ಸುಮಾರು 50-60 ದಿನಗಳಲ್ಲಿ ಒಂದು ಸಲ, ಅಥವಾ ದೀರ್ಘಾವಧಿ ತಳಿಗಳಲ್ಲಿ 45 ದಿನಕ್ಕೆ ಒಂದು ಸಲ, ಮತ್ತು 65-20 ದಿನಗಳ ನಂತರ 40-50 ದಿನಗಳಿಗೆ ಒಂದು ಸಲ, ಅಥವಾ 60-70 ದಿನಗಳಲ್ಲಿ 2 ಬಾರಿ ಈ ಕುಡಿಯನ್ನು ಚಿವುಟೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ. ಇಳುವರಿಗೆ ಹೆಚ್ಚಾಗೋದ್ರ ಜೊತೆಗೆ ನಮಗೆ ಇಳುವರಿ ಹೆಚ್ಚಾಗೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂದರೆ ನಮ್ಮ ಗೂಡುಮಾರು ಹುಳು, ಅದರ ಎಳೆ ಕುಡಿಗಳಲ್ಲಿ ಅದು ಮೊಟ್ಟೆ ಇಟ್ಟಿರುತ್ತೆ ಅಥವಾ ಗೂಡುಗಳನ್ನು ನೇಯ್ಕೊಂಡಿರುತ್ತೆ, ಅದನ್ನು ನಾವು ಕಟ್ ಮಾಡಿ ಕೆಳಗೆ ಬಿಸಾಡಿದ್ರೆ ಅಂದರೆ ಅದರ ನಿರ್ವಹಣೆ ಭಾಳ ಸರಳ. ಅದನ್ನು ನೀವು ಚಿತ್ರದಲ್ಲಿ, ವಿಡಿಯೋದಲ್ಲಿ ಭಾಳ ಸರಳವಾಗಿ ಗಮನಿಸ್ಕೋಬೋದು. ಇದು ಮತ್ತು ಈ ಒಂದು ಆವಿಷ್ಕಾರಕ್ಕೆ ಶರಣಬಸಪ್ಪ ಪಾಟೀಲ್ ಅವರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಧಾರವಾಡದಿಂದ ಅಥವಾ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ್ ಸನ್ಮಾನವನ್ನು ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಕೊಡಮಾಡಿದೆ. ಅದರ ಜೊತೆಗೆ ಅಂತರ ಬೇಸಾಯವನ್ನು ಮಾಡುವಂಥದ್ದು. ಈ ಅಂತರ ಬೇಸಾಯ ಮಾಡೋದ್ರಿಂದ ಏನಾಗ್ತದೆ, ಆ ಮಣ್ಣಿನಲ್ಲಿ ಇರುವಂಥ ಕೀಟಗಳನ್ನು ನೋಡಲಿಕ್ಕೆ ಅಥವಾ ಅವು ತೆರೆದೋ ಅಂಥ ಸಂದರ್ಭಗಳಲ್ಲಿ ಕೂಡ ಮತ್ತೊಮ್ಮೆ ಪಕ್ಷಿಗಳು ಬರ್ತವೆ ಮತ್ತು ಅವು ಕೂಡ ಬಿಸಿಲಿಗೆ ಇದು ಮಾಡ್ಕೋತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತೊಗರಿ ಹಾಕಿದ್ದೀವಿ ಅಂತೇಳಿ ಬಿಟ್ಬಿಡೋ ಬದಲು 1 ಬಾರಿ 2 ಬಾರಿ ಅನುಕೂಲ ಇದ್ದಾಗ ಅಂತರ ಬೇಸಾಯ ಮಾಡುವಂಥದ್ದು ಭಾಳ ಅತ್ಯಂತ ಪರಿಣಾಮಕಾರಿ. ಸೊ ದಟ್ ಈ ಪೀಡೆಗಳು ನಮ್ಮ ತೋಟದಲ್ಲಿ ಅಭಿವೃದ್ಧಿ ಆಗೋದನ್ನು ನಿರ್ವಹಿಸೋದಕ್ಕೆ ಭಾಳ ಸಹಕಾರಿ. ಇಲ್ಲಿ ಯಾವುದರಲ್ಲೂ ನಾನು ಇದುವರೆಗೂ ಯಾವುದೇ ಕೀಟನಾಶಕವನ್ನು ಉಪಯೋಗಿಸಿಲ್ಲ ಅನ್ನೋದನ್ನು ಗಮನಿಸಿ. ಮತ್ತು ಈ ಕೀಟಗಳು ನಮ್ಮ ತೋಟದಲ್ಲಿ ಇದ್ದಾವ, ನಮ್ಮ ಜಮೀನಿನಲ್ಲಿ ಇದ್ದಾವ, ತೊಗರಿ ಹೊಲದಲ್ಲಿ ಇದ್ದಾವ ಅನ್ನೋದನ್ನು ಗಮನಿಸೋದಕ್ಕೆ ಬೆಳಕಿನ ಬಲೆಗಳನ್ನು ನಾವು ಭಾಳ ಬಳಸ್ಕೊಂಡು, ಅಥವಾ ನಮ್ಮ ಮೋಹಕ ಬಲೆಗಳನ್ನು ಅಳವಡಿಸ್ಕೊಂಡು, ಮೋಹಕ ಬಲೆಗಳನ್ನು ಅಳಿಸ್ಕೊಂಡ್ರೆ ನಮಗೆ ಸದ್ಯಕ್ಕೆ ಇರುವಂಥದ್ದು ಎಲಿಕೋರ್ಪ, ಆರ್ಮಿಜರ ಒಂದೇ. ಆದರೆ ಬೆಳಕಿನ ಬಲೆಗಳು ಅಳಿಸ್ಕೊಂಡ್ರೆ ಆಲ್ಮೋಸ್ಟ್ ತೊಗರಿಗೆ ಬರುವಂಥ ಬಹುತೇಕ ಎಲ್ಲ ಪತಂಗ ಜಾತಿಯ ಕೀಟಗಳನ್ನು ನಾವು ನಮ್ಮ ತೋಟದಲ್ಲಿ ಇದ್ದಾವ ಇಲ್ವಾ ಅನ್ನುವಂಥದ್ದನ್ನು ಭಾಳ ಸರಳವಾಗಿ ಇದು ಮಾಡ್ಬೋದು. ಬೆಳಕಿನ ಬಲೆಗಳನ್ನು ಸುಮಾರು 1-4 ಪ್ರತಿ ಎಕರೆಗೆ
ಬಳಸ್ಕೋಬೋದು. 1 ಹಾಕ್ಕೊಂಡ್ರೆ ಕೇವಲ ಅದು ಇದಾವ ಇಲ್ವಾ ಅನ್ನುವಂಥ ಒಂದು ಕಣ್ಗಾವಲು ನಮಗೆ ಸಿಗುತ್ತೆ. 4 ಹಾಕ್ಕೊಂಡ್ರೆ ಅದೇ ಒಂದು ನಿರ್ವಹಣಾ ಸಾಧನವಾಗಿ ನಮಗೆ ಸಹಾಯ ಮಾಡುತ್ತೆ. ಅದೇ ರೀತಿ ನಮ್ಮ ಈ ಕಾಯಿಕೊರಕ, ತೊಗರಿ ಕಾಯಿಕೊರಕ ಏನಿದೆ, ಎಲಿಕೋರ್ಪ ಆರ್ಮಿಜರಕ್ಕೆ ಸಿಗುವಂಥ ಮೋಹಕ ಬಲೆಗಳನ್ನು ಎಕರೆಗೆ 1 ಹಾಕ್ಕೊಂಡ್ರೆ 4 ಹಾಕ್ಕೊಂಡ್ರೆ ನಮಗದು ಮಾಹಿತಿಯನ್ನು ಕೊಡ್ತದೆ, ಅದರ ಚಟುವಟಿಕೆ ಇದೆಯಾ ಇಲ್ವಾ ಅಂಥೇಳಿ. ಅದೇ ಮೋಹಕ ಬಲೆಗಳನ್ನು 10 ಬಲೆಗಳನ್ನು ನಾವು ಹಾಕ್ಕೊಂಡ್ರೆ ಅದೇ ಒಂದು ನಮಗೆ ನಿರ್ವಹಣಾ ಸಾಧನವಾಗಿ ಕೆಲಸ ಮಾಡುತ್ತೆ. ಸಾಧಾರಣವಾಗಿ ಈ ಬೆಳಕಿನ ಬಲೆ ಅಥವಾ ನಮ್ಮ ಮೋಹಕ ಬಲೆಗಳನ್ನು ಬೆಳೆಗಿಂತ 1 ರಿಂದ 2 ಅಡಿ ಎತ್ತರದಲ್ಲಿ ನಾವು ಇದು ಮಾಡ್ಕೋಬೇಕು. ಬೆಳೆ ಬೆಳೀತಾ ಇದ್ದಂಥ ಸಂದರ್ಭಗಳಲ್ಲಿ ಅವುಗಳ ಎತ್ತರವನ್ನು ಕೂಡ ನಾವು ಎತ್ತರ ಮಾಡ್ಕೋಬೇಕಾಗುವಂಥದ್ದು ಅನಿವಾರ್ಯವಾಗಿರುತ್ತೆ. ಈ ಅಂಶವನ್ನು ತಾವು ಗಮನಿಸ್ಕೊಂಡ್ರೆ ನಿಸರ್ಗಕ್ಕೆ ಯಾವುದೇ ತೊಂದರೆ ಆಗದ ರೀತಿ ಅಥವಾ ನಮ್ಮ ಆಹಾರದಲ್ಲಿ ಅಥವಾ ಮಣ್ಣಿನಲ್ಲಿ, ನೀರಿನಲ್ಲಿ, ಗಾಳಿನಲ್ಲಿ ಯಾವುದೇ ಒಂದು ಈ ಕೀಟನಾಶಕಗಳಿಗೆ ಅವಕಾಶ ಕೊಡದಂತೆ ನಾವು ಕೀಟ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಈಗಾಗಲೇ ನಾನು ಭಾಳಷ್ಟು ಸಮಯದಿಂದ ಆಲ್ಮೋಸ್ಟ್ 3 ವರ್ಷ ಆಯಿತು ಹೇಳ್ಕೊತಾ ಬಂದಿರೋದೇನು ಅಂತಂದರೆ, ನಮ್ಮ ನಿಸರ್ಗದಲ್ಲೇ ಲಭ್ಯ ಇರುವಂಥ ಕೀಟನಾಶಕಗಳು ಅಂದರೆ ಸಸ್ಯಜನ್ಯ ಕೀಟನಾಶಕಗಳು, ನಮ್ಮ ಅಜರ್ಡಕ್ಟಿನ್ ಇರ್ಬೋದು ಅಥವಾ ಬೇವಿನ ಬೀಜದ ಕಷಾಯ ಇರ್ಬೋದು ಅಥವಾ ನಿಮ್ಮಲ್ಲೇ ಇರುವಂಥ ಯಾವುದೇ ಸೊಪ್ಪುಗಳು, ಗಿಡಗಳು, ಅವುಗಳ ಒಂದು ಕಷಾಯವನ್ನು ತಯಾರಿಸಿ 10% ಕಷಾಯವನ್ನು ಇದು ಮಾಡಿ ಅದನ್ನು ಸಿಂಪಡಿಸೋದು ಅತ್ಯಂತ ಪರಿಣಾಮಕಾರಿ. ಮತ್ತು ಆರಂಭಿಕ ಹಂತದಲ್ಲಿ ಅನಿವಾರ್ಯ ಕೀಟಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ, ಗಾಬರಿ ಆಗುವಷ್ಟಿದೆ ಅಂತ ಅನ್ನೋದು ಯಾವುದೇ ಚಿಂತೆ ಮಾಡದೆ ಅತ್ಯಂತ ಕಡಿಮೆ ವೆಚ್ಚದ ಕೀಟನಾಶಕಗಳಾದ ನಮ್ಮ ಎಮಮೆಕ್ಟಿನ್ ಬೆಂಜೋಯೇಟ್ ಆಗಿರ್ಬೋದು ಅಥವಾ ಥಯಾಮೆಥಾಕ್ಸಾಮ್ ಆಗಿರ್ಬೋದು ಇವುಗಳನ್ನು ಸಿಂಪಡಿಸಿ ಕೀಟ ನಿರ್ವಹಣೆಯನ್ನು ಮಾಡ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಚಾರ. ಥಯಾಮೆಥಾಕ್ಸಾಮ್ ಬಳಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ, ಇದನ್ನು ಹೂ ಬರೋದಕ್ಕಿಂತ ಮೊದಲೇ ಅಥವಾ ಹೂ ಕಾಯಿ ಕಚ್ಚಿದ ಮೇಲೆ ಅಷ್ಟೇ ಬಳಸಿ. ಎಮಮೆಕ್ಟಿನ್ ಬೆಂಜೋಯೇಟನ್ನು ನೀವು ಹೂ ಇದ್ದ ಸಂದರ್ಭದಲ್ಲೂ ಕೂಡ ಧೈರ್ಯವಾಗಿ ಬಳಸ್ಬೋದು. ಹೂ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ನೀವು ಆದಷ್ಟು ನಮ್ಮ ಅಜರ್ಡಕ್ಟಿನನ್ನೇ ಬಳಸೋದು ಅತ್ಯಂತ ಪರಿಣಾಮಕಾರಿಯಾದಂಥದ್ದು. ಇನ್ನು ಜೈವಿಕವಾಗಿ ನಮ್ಮಲ್ಲಿ ಡೈಪೆಲ್ ಅಂತೂ ಇದೆ. ಡೈಪೆಲ್ ಅತ್ಯಂತ ಪರಿಣಾಮಕಾರಿಯಾದಂಥ ಕೀಟನಾಶಕ. ನೀವು ಆರಂಭದಲ್ಲೇ ಹೂ ಹಾಕ್ತಿದ್ದಂಗೆ ನೀವು ಡೈಪೆಲ್ ಕೂಡ ಬಳಸ್ಬೋದು. ಅನಿವಾರ್ಯ ಸಂದರ್ಭಗಳಲ್ಲಷ್ಟೇ ಮಾತ್ರ ನಮ್ಮ ಇನ್ನು ಪರಿಣಾಮಕಾರಿಯಾದಂಥ ಕೀಟನಾಶಕಗಳು ಹಲವಾರು ಇದೆ. ಸೆಲಾಂಟ್ರನಪ್ಲೋರ್ ಇರ್ಬೋದು, ಸ್ಪೈನೋಸ್ಯಾಡ್ ಇರ್ಬೋದು ಅಥವಾ ಮಾರ್ಷಲ್ ಇರ್ಬೋದು, ಇಂಥವುಗಳನ್ನು ತಾವು ಬಳಸ್ಕೊಂಡು ಅಥವಾ ನಮ್ಮ ಕಾಂಬಿ ಪ್ರಾಡಕ್ಟ್ ಆದ ಎಮಮೆಕ್ಟಿನ್ ಬೆಂಜೋಯೇಟು ಪ್ಲಸ್ ನವಲೋರಾನ್ ಇವುಗಳನ್ನು ಸೇರಿಸ್ಕೊಂಡು ಕೂಡ ತಾವು ನಿರ್ವಹಣೆಯನ್ನು ಕೂಡ ಮಾಡ್ಕೋಬೋದು. ಇವಿಷ್ಟು ಮಾಡಿದ್ರೆ ನಮ್ಮ ತೊಗರಿಯಲ್ಲಿ ಕೀಟ ನಿರ್ವಹಣೆ ಅತ್ಯಂತ ಸಮಗ್ರವಾಗಿ ಮಾಡ್ಕೋಬೋದು. ಆದಷ್ಟು ಕೀಟನಾಶಕಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ನಾನು ಹೇಳ್ದಂಗೆ ಮೊದಲಿಂದನೇ ನಾವು ಸಿದ್ಧತೆ ಮಾಡ್ಕೊಳ್ಳೋದು ಭಾಳ ಪರಿಣಾಮಕಾರಿ. ಅದ್ರ ಜೊತೆಗೆ ತೊಗರಿ ನಡುವೆ ಅಲ್ಲಲ್ಲೇ ಅಂತರ ಬೆಳೆಯಾಗಿ ನಾವು ನಮ್ಮ ಮೂಲಂಗಿ, ಕೊತ್ತಂಬರಿ ಅಥವಾ ಧನಿಯಾ ಅಥವಾ ಸಬ್ಬಸಿಗೆ ಇವುಗಳನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಜೀವ ಪರಿಸರ ವೈವಿಧ್ಯತೆ ಹೆಚ್ಚಾಗುತ್ತೆ. ಜೀವ ವೈವಿಧ್ಯತೆ ಹೆಚ್ಚಾದಾಗ ಈ ಕೀಟಗಳ ಒತ್ತಡ ನಮ್ಮ ಬೆಳೆ ಮೇಲೆ ಕಡಿಮೆ ಆಗುತ್ತೆ. ಇವನ್ನು ಮಾಡ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿ. ಅಥವಾ ಈವನ್ ಸಾಸಿವೆ ಕೂಡ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಅಂತರ್ಬೆಳೆ. ಇವುಗಳನ್ನು ಬಳಸ್ಕೊಂಡು ಅದರಿಂದ ಲಾಭ ಸಿಕ್ಕರೆ ಒಳ್ಳೆಯದು, ಸಿಗಲಿಲ್ಲ ಅಂದರೂ ಏನೂ ನಷ್ಟ ಏನೂ ಇಲ್ಲ. ಭಾಳಷ್ಟು ಲಾಭ ನಮಗೆ. ಅವುಗಳು ಪರಭಕ್ಷಕ ಅಥವಾ ಪರತಂತ್ರ ಜೀವಿಗಳನ್ನು ನಮ್ಮ ಪರಿಸರದಲ್ಲಿ ಅಥವಾ ನಮ್ಮ ಜೇನುಹುಳುಗಳನ್ನು ನಮ್ಮ ಪರಿಸರದಲ್ಲಿ ಆಮಂತ್ರಿಸೋದ್ರಿಂದ ನಮಗೆ ಹೆಚ್ಚಿನ ಲಾಭ ನಮಗೆ ಇಂಡೈರೆಕ್ಟಾಗಿ ಉಂಟಾಗುತ್ತೆ. ಹಾಗಾಗಿ ಈ ಕ್ರಮಗಳನ್ನು ಅನುಸರಿಸಿ ಕೀಟ ನಿರ್ವಹಣೆ ಮಾಡಿಕೊಳ್ಳೋದು ತೊಗರಿನಲ್ಲಿ ಭಾಳ ಲಾಭದಾಯಕ ಅಂತೇಳಿ ನನ್ನ ಅನಿಸಿಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.